ಕೇರಳದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಭರ ಮುಂದುವರೆದಿದೆ. ನಿರ್ಮಾಣ ಹಂತದ ಮನೆಯ ಪಕ್ಕದ ಗೋಡೆ, ತಡೆಗೋಡೆ ಕುಸಿದಿದೆ. ಚಿಕ್ಕಮಗಳೂರಿನ ಕೆರೆಕಟ್ಟೆ ಭಾಗದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಭಾರಿ ಮಳೆಗೆ ಕಪ್ಪೆ ಶಂಕನಾರಾಯಣ ದೇಗುಲ ಮುಳುಗಡೆ ಆಗಿದೆ. ತೀರ್ಥಹಳ್ಳಿ ತಾಲೂಕು ನಾಬಳ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಲಾವೃತಗೊಂಡಂತಹ ಸೇತುವೆಯಲ್ಲಿ ಕಾರು ಸಿಕ್ಕಾಕೊಂಡಿದೆ. ಮಳೆಯ ಅಬ್ಬರ ಜೋರಾಗಿರತಕ್ಕಂಥದ್ದು. ಎಲ್ಲ ಕಡೆ ಜೋರಾದ ಮಳೆ. ಈಗ ಕೊಡಗಿನಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಒಂದಿಷ್ಟು ಅವಾಂತರವೇ ಸೃಷ್ಟಿಯಾಗಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಕೊಡಗಿನ ಒಂದು ದೃಶ್ಯ. ಕೊಡಗಿನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಮುಂಗಾರು ಮತ್ತೆ ತನ್ನ ನಿಜವಾದ ಅಬ್ಬರವನ್ನ ತೋರಿಸ್ತಾ ಇದೆ. ಅದರಲ್ಲೂ ಮಲೆನಾಡು ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿತಿರ್ತಕ್ಕಂಥ ಒಂದು ಭಾರಿ ಮಳೆ ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಒಂದು ಕಡೆ ಜಲಾಶಯಗಳಿಗೆ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ರೆ, ಮತ್ತೊಂದು ಕಡೆ ಪ್ರವಾಹ, ಗುಡ್ಡ ಕುಸಿತ ಹಾಗೂ ರಸ್ತೆ ಸಂಚಾರದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ನಿರಂತರವಾಗಿದೆ. ಹಲವೆಡೆ ಮನೆಗಳ ಸುತ್ತಮುತ್ತ ಮಣ್ಣು ಕುಸಿಯುವ ಘಟನೆಗಳು ಕೂಡ ವರದಿಯಾಗ್ತಾ ಇದ್ದಾವೆ. ಭಾರಿ ಮಳೆಯ ಪರಿಣಾಮ ನಿರ್ಮಾಣ ಹಂತದಲ್ಲಿದ್ದ ಮನೆಯ ಪಕ್ಕದ ತಡೆಗೋಡೆ ಕುಸಿದಿದೆ. ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಈ ಒಂದು ವಿಚಾರ. ಅದೃಷ್ಟವಶಾತ್ ಯಾವುದೇ ಒಂದು ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಇತ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ತುಂಗಾ ನದಿಯ ನೀರಿನ ಮಟ್ಟ ಹೆಚ್ಚಾಗಿದೆ. ನದಿಯ ದಡದಲ್ಲಿರತಕ್ಕಂಥ ಐತಿಹಾಸಿಕ ಕಪ್ಪೆ ಶಂಕನಾರಾಯಣ ದೇವಸ್ಥಾನ ನೀರಿನಿಂದ ಮುಳುಗೋಗಿದೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ಜಲಾವೃತವಾಗಿದೆ. ನದಿಯ ರಭಸವನ್ನ ನೋಡಿರತಕ್ಕಂಥ ಸ್ಥಳೀಯರು ಇದೀಗ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ವಿಚಾರಕ್ಕೆ ಬಂದ್ರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನಾಬಳ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸೇತುವೆಯ ಮೇಲೆ ಹರಿತಿರ್ತಕ್ಕಂಥ ನೀರು, ಅದರ ನಡುವೆಯೇ ಒಂದು ಕಾರು ಕೂಡ ಸಿಕ್ಕಾಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಥಳೀಯರು ಹಾಗೂ ಅಧಿಕಾರಿಗಳು ಪರಿಸ್ಥಿತಿಯನ್ನ ಗಮನಿಸುತ್ತಿದ್ದಾರೆ. ಜನರು ಜಲಾವೃತಗೊಂಡಂಥ ಸೇತುವೆಗಳನ್ನು ದಾಟದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಇನ್ನು ಕೇರಳದಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಕೇರಳದ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಯನಾಡಿನಲ್ಲಿ ಸುರಿತಿರ್ತಕ್ಕಂಥ ಒಂದು ಭಾರಿ ಮಳೆಗೆ ಶಬರಿಮಲೆ ಪ್ರದೇಶದಲ್ಲಿ ಮಳೆಯಿಂದ ಆತಂಕ ಹೆಚ್ಚಾಗಿದೆ. ತೆಕ್ಕೆಕರದಲ್ಲಿ ಮನೆ ಕುಸಿದು ಅಮ್ಮ ಮಗ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಪತ್ತನಂತಿಟ್ಟ ಜಿಲ್ಲೆಯ ರಾಣಿ ನಗರದಲ್ಲಿ ಜಲಾವೃತ ಆಗಿರತಕ್ಕಂಥದ್ದು. ಒಟ್ಟಿನಲ್ಲಿ ಭಾರಿ ಮಳೆಗೆ ಎಲ್ಲ ಪ್ರದೇಶಗಳು ಅಲ್ಲೋಲ ಕಲ್ಲೋಲ ಆಗಿರತಕ್ಕಂಥದ್ದಂತೂ ಸತ್ಯ. ನೋಡಿ, ಕೇರಳದಲ್ಲಿ ವರುಣನ ಆರ್ಭಟ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರ ಆಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ಸುರಿತಿರ್ತಕ್ಕಂತಹ ಒಂದು ಭಾರೀ ಮಳೆಗೆ ಈಗ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವೆಡೆ ರಸ್ತೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ಕೂಡ ನೀರು ನುಗ್ಗಿದೆ. ಕೆಲವೆಡೆ ಗುಡ್ಡ ಕುಸಿತದ ಆತಂಕ ಕೂಡ ಹೆಚ್ಚಾಗಿದೆ.